ಸತ್ಯವೇದ ಪಠಣ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯ ಕೇಳುಗರೆ, ಈ ಕಾರ್ಯಕ್ರಮವು ಸತ್ಯವೇದದಲ್ಲಿ ಇರುವಂತಹ ರಹಸ್ಯಗಳ ವಿವರಣೆಯ ಒಂದು ಕಾರ್ಯಕ್ರಮವಾಗಿದೆ. ಕೇಳಿರಿ, ಆಶೀರ್ವಾದ ಹೊಂದಿಕೊಳ್ಳಿರಿ. ನಿಮಗೆ ಪ್ರಶ್ನೆಗಳಿದ್ದಲ್ಲಿ ನಮ್ಮೊಟ್ಟಿಗೆ ನೀವು ಮಾತನಾಡಬೇಕಾದರೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಬರೆದಿಟ್ಟುಕೊಳ್ಳುವುದಾದರೆ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಮೊಬೈಲ್ ಸಂಖ್ಯೆ 9902606453. ಈ ಸತ್ಯವೇದ ಅಧ್ಯಯನ ಕಾರ್ಯಕ್ರಮವನ್ನು ಕೇಳ್ತಿರುವಂಥ ನಿಮ್ಮೆಲ್ಲರನ್ನ ತ್ರೈಕ ದೇವರ ನಾಮದಲ್ಲಿ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ದೇವರೇ, ನಿನಗೆ ಅನಂತರಂತ ಸ್ತೋತ್ರ. ಉತ್ತಮವಾದ ರೀತಿಯಲ್ಲಿ ನಮ್ಮನ್ನು ಮುನ್ನಡೆಸ್ತಿರುವುದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ವಾಕ್ಯವನ್ನು ಕಲಿಯುವಂಥ ಈ ಸಮಯದಲ್ಲಿ ನಮ್ಮ ಕೂಡ ಮಾತಾಡು, ನಮಗೆ ಸಹಾಯ ಮಾಡು. ಇದರ ಮೂಲಕ ನಿನ್ನ ಸಂಬಂಧವು ಇನ್ನೂ ಗಟ್ಟಿಯಾಗಬೇಕು ಸ್ವಾಮಿ. ಅನೇಕ ಬಾರಿ ನಿನ್ನಿಂದ ದೂರ ಹೋಗಿರುವಂಥ ನಾನು ಪುನಃ ನಿನ್ನ ಸಮೀಪಕ್ಕೆ ಬರುವ ಹಾಗೆ ಆಗಬೇಕು. ಆ ರೀತಿಯಲ್ಲಿ ನಿನ್ನ ವಾಕ್ಯ ಸ್ವಾಮಿ ನಮ್ಮ ಜೀವಿತಗಳಲ್ಲಿ ಕಾರ್ಯ ಮಾಡುವಂಥದ್ದಾಗಿರಲಿ. ಆಮೇನ್. ಮೊಟ್ಟ ಮೊದಲನೆಯದಾಗಿ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸುವಂಥವನು ನಾನಾಗಿರ್ತೇನೆ. ಈಗಾಗಲೇ ಹೊಸ ವರ್ಷವನ್ನು ಕಂಡಂಥ ನಾವು ಅನೇಕರು ರೆಸಲ್ಯೂಷನ್ಗಳನ್ನು ಮಾಡಿಕೊಂಡಿರಬಹುದು. ನಾನು ಇದನ್ನು ಮಾಡಬೇಕು, ನಾನು ಇಷ್ಟು ಮಾಡಬೇಕು, ನಾನು ಅದನ್ನು ಮಾಡೋದು ಬಿಡಬೇಕು, ನನ್ನ ಲೈಫು ಈ ಹೊಸ ವರ್ಷದಲ್ಲಿ ಹಿಂಗಿರಬೇಕು, ಹಳೆ ವರ್ಷದಲ್ಲಿರೋ ಹಾಗೆ ಇರಬಾರ್ದು, ಅದು ಇದು ಮತ್ತೊಂದು ಮಗದೊಂದು, ಹೀಗೆ ಅನೇಕ ರೆಸಲ್ಯೂಷನ್ಗಳನ್ನು ನಾವು ಮಾಡಿದ್ದಿರಬಹುದು. ಇನ್ನೊಂದೆಡೆ ಕೆಲವರು ಜಾನ್ವರಿ 1 ಆರಂಭವಾಗಿರುವಂಥದ್ದು ಇನ್ನೂ 2 ದಿನವೂ ಕಳೆದಿಲ್ಲ, ಆಗಲೇ ನಮ್ಮ ರೆಸಲ್ಯೂಷನ್ನ ಬಿಟ್ಟಿರುವುದಕ್ಕೂ ಸಾಧ್ಯತೆಗಳಿದೆ. ಹೇಗೂ ಈ ಹೊಸ ವರ್ಷವನ್ನು ಕಂಡಿರುವಂಥ ನಾವು ಮುಂದೆ ಪ್ರಯಾಣಿಸಬೇಕಾದ್ರೆ ಈ ವರ್ಷದಲ್ಲಿ ಅನೇಕ ದಿನಗಳು ಇನ್ನೂ ಬಾಕಿ ಇವೆ. ದೇವರ ಚಿತ್ತದ ಮೇರೆಗೆ ಹೇಗೆ ಮುಂದೆ ಸಾಗಬೇಕು ಅನ್ನುವಂಥದ್ದನ್ನು ಸ್ವಲ್ಪ ವಾಕ್ಯಗಳ ಮೂಲಕ ನಾನು ನಿಮಗೆ ಪರಿಚಯಿಸಲು ಇಷ್ಟಪಡುತ್ತೇನೆ. ಅನೇಕ ಬಾರಿ ನಮ್ಮ ಜೀವಿತಗಳಲ್ಲಿ ಮುಂದೆ ಸಾಗುವಂತಹ ನಾವು ಯಾವುದೇ ರೀತಿಯಂಥ ಸಂದರ್ಭಗಳು ಒದಗಿ ಬರುವಾಗ ಅದಕ್ಕೆ ಯಾವ ರೀತಿಯಂಥ ಪ್ರತಿಕ್ರಿಯೆಯನ್ನು ನೀಡಿ ಯಾವ ರೀತಿಯಲ್ಲಿ ದೃಢವಾಗಿ ಮುಂದೆ ಸಾಗಬೇಕು ಅನ್ನುವಂಥದ್ದನ್ನು ಈ ದಿನದ ವಾಕ್ಯ ಭಾಗಗಳು ನಮಗೆ ಪರಿಚಯಿಸಿಕೊಡುವಂಥದ್ದಾಗಿರ್ತದೆ. ಒಟ್ಟು 3 ವಾಕ್ಯ ಭಾಗವನ್ನು ನಿಮ್ಮ ಮುಂದೆ ಇಡಲು ಇಷ್ಟಪಡುತ್ತೇನೆ. ಮೊದಲನೆಯದಾಗಿ ಫಿಲಿಪ್ಪಿ ಪತ್ರಿಕೆ 4ನೇ ಅಧ್ಯಾಯ 13ನೇ ವಚನ. ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ಮತ್ತೊಂದು ವಾಕ್ಯ ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 20ನೇ ವಚನ. ಯೇಸು ಕ್ರಿಸ್ತನೇ ಮುಖ್ಯವಾದ ಮೂಲೆಗಲ್ಲು. ಆತನಲ್ಲಿ ಕಟ್ಟಡದ ಎಲ್ಲ ಭಾಗಗಳು ಒಂದಕ್ಕೊಂದು ಹೊಂದಿಕೆಯಾಗಿ ಕಟ್ಟಲ್ಪಟ್ಟು ವೃದ್ಧಿಯಾಗುತ್ತಾ ಕರ್ತನಲ್ಲಿ ಪರಿಶುದ್ಧ ದೇವಾಲಯವಾಗುತ್ತದೆ. ಅಪೊಸ್ತಲರು ಪ್ರವಾದಿಗಳು ಎಂಬ ಅಸ್ತಿವಾರದ ಮೇಲೆ ನೀವು ಮಂದಿರದೋಪಾದಿಯಲ್ಲಿ ಕಟ್ಟಲ್ಪಟ್ಟಿದ್ದೀರಿ. ಯೇಸು ಕ್ರಿಸ್ತನೇ ಮುಖ್ಯವಾದ ಮೂಲೆಗಲ್ಲು. ಹಾಗೂ 3ನೇದಾಗಿ ಮತ್ತಾಯನ ಸುವಾರ್ತೆ 21ನೇ ಅಧ್ಯಾಯ 42ನೇ ವಚನ. ಮನೆ ಕಟ್ಟುವವರು ಬೇಡವೆಂದು ಬಿಟ್ಟ ಕಲ್ಲೇ ಮುಖ್ಯವಾದ ಮೂಲೆಗಲ್ಲಾಯಿತು. ಇದು ಕರ್ತನಿಂದಲೇ ಆಯಿತು, ನಮಗೆ ಆಶ್ಚರ್ಯವಾಗಿ ತೋರುತ್ತದೆ. ಮನೆ ಕಟ್ಟುವವರು ಬೇಡವೆಂದು ಬಿಟ್ಟ ಕಲ್ಲೇ ಮುಖ್ಯವಾದ ಮೂಲೆಗಲ್ಲು. ಈ 3 ವಾಕ್ಯಗಳನ್ನು ನಾನು ನಿಮಗೆ ಈ ವರ್ಷದಲ್ಲಿ ಕೊಡುವಾತನೂ ಆಗಿರ್ತೇನೆ. ಈ 3 ವಾಕ್ಯಗಳನ್ನು ಸ್ವಲ್ಪ ಹೊತ್ತು ಒಂದೊಂದಾಗಿ ಧ್ಯಾನ ಮಾಡೋಣ. ಈ ಫಿಲಿಪ್ಪಿ ಪತ್ರಿಕೆ 4ನೇ ಅಧ್ಯಾಯ 13ನೇ ವಚನಕ್ಕೆ ಬರುವುದಕ್ಕಿಂತ ಮುಂಚೆ ಪೌಲನ ಪ್ರಯಾಣ ಅಷ್ಟು ಆರಾಮದಾಯಕವಾಗಿ ಇರೋದಿಲ್ಲ. ಈ ಮುಂದಿನ ವಾಕ್ಯಗಳನ್ನು ನಾವು ಓದಿಕೊಳ್ಳುವುದೇ ಆದರೆ 11-12ನೇ ವಾಕ್ಯದಲ್ಲಿ ಹೀಗೆ ಹೇಳ್ತಾನೆ: ಬಡವನಾಗಿರಲೂ ಬಲ್ಲೆನು, ಸಮೃದ್ಧಿಯುಳ್ಳವನಾಗಿರಲೂ ಬಲ್ಲೆನು. ನಾನು ತೃಪ್ತನಾಗಿದ್ದರೂ, ಹಸಿದವನಾಗಿದ್ದರೂ, ಸಮೃದ್ಧಿಯುಳ್ಳವನಾದರೂ, ಕೊರತೆಯುಳ್ಳವನಾದರೂ, ಯಾವ ಥರದ ಸ್ಥಿತಿಯಲ್ಲಿ ಇರುವವನಾದರೂ ಅದರ ಗುಟ್ಟು ನನಗೆ ತಿಳಿದದೆ. ಪೌಲನ ಜೀವಿತವನ್ನು ನೋಡುವಾಗ ಈ ಹ್ಯಾಡ್ ಎವ್ರಿಥಿಂಗ್. ಆತನು ಬಹಳ ಬುದ್ಧಿವಂತನು. ಆ್ಯಂಡ್ ಹಿ ವಾಸ್ ಅ ಸೆಟಲ್ಡ್ ಮ್ಯಾನ್. ನಾವು ಫಿಲಿಪ್ಪಿ ಪತ್ರಿಕೆ 3ನೇ ಅಧ್ಯಾಯ 5ನೇ ವಚನದಿಂದ ನೋಡಿಕೊಳ್ಳಬೇಕಾದ್ರೆ, ಹುಟ್ಟಿದ 8ನೇ ದಿನದಲ್ಲಿ ಸುನ್ನತಿಯಾಯಿತು, ನಾನು ಇಸ್ರಾಯೇಲ್ ವಂಶದವನು, ಬೆನ್ಯಾಮಿನ್ ಕುಲದವನು, ಇಬ್ರಿಯರಿಂದ ಹುಟ್ಟಿದ ಹಿಬ್ರಿಯನು, ನೇಮನಿಷ್ಠೆಗಳನ್ನು ನೋಡಿದರೆ ನಾನು ಪರಿಸಾಯನು, ಮತಾಸಕ್ತಿಯನ್ನು ನೋಡಿದರೆ ನಾನು ಕ್ರೈಸ್ತ ಸಭೆಯ ಹಿಂಸಕನು, ಧರ್ಮಶಾಸ್ತ್ರದಲ್ಲಿ ಹೇಳಿರುವ ನೀತಿಯನ್ನು ನೋಡಿದರೆ ನಾನು ನಿರ್ದೋಷಿ. ಇದೆಲ್ಲ ಕ್ರೆಡೆನ್ಷಿಯಲ್ಸ್ ಪೌಲನಿಗೆ ಇದ್ದಾಗ್ಯೂ 4ನೇ ಅಧ್ಯಾಯದಲ್ಲಿ ಹಿ ಈಸ್ ಇನ್ ಅ ಫಿನಾನ್ಷಿಯಲ್ ಕನ್ಸ್ಟ್ರೈಂಟ್.
ಆತನ ಬಳಿಯಲ್ಲಿ ಹಣ ಇದ್ದಿರಬಹುದು, ಇಲ್ಲದೇ ಇರಬಹುದು. ಆದರೆ ಆತನು ಓಪನ್ ಆಗಿ ಹೇಳ್ತಾ ಇದ್ದಾನೆ, ನನಗೆ ನನ್ನ ಜೀವಿತದಲ್ಲಿ ಯಾವ ಪರಿಸ್ಥಿತಿ ಇದ್ದರೂ ಅದರಲ್ಲಿ ಹೇಗೆ ಬದುಕಬೇಕು ಅನ್ನುವಂಥ ಗುಟ್ಟು ತಿಳಿದದೆ. ಯಾಕೆಂದರೆ ನನ್ನನ್ನು ಬಲಪಡಿಸುವಾತನಲ್ಲಿ ಇದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ನಾವು ನೋ ಲಾಂಗರ್ ಎನಿ ಫೋರ್ಸಸ್ ಆಫ್ ದ ವರ್ಲ್ಡ್, ಅಥವಾ ಈ ಲೋಕದಲ್ಲಿರುವಂತಹ ಯಾವುದೇ ರೀತಿಯಂಥ ಸ್ಥಾನ, ಮಾನ, ಹೆಸರು, ಗಳಿಕೆ ಅವನನ್ನು ಮುಂದೆ ನಡೆಸ್ತಲ್ಲ. ಬದಲಾಗಿ ಯೇಸು ಕ್ರಿಸ್ತನು ಮುಂದೆ ನಡೆಸ್ತಾ ಇದ್ದಾನೆ. ನಮ್ಮನ್ನು ನಮ್ಮ ಜೀವಿತದಲ್ಲಿ ಹೆಚ್ಚಾಗಿ ನಮಗೆ ಹೊಡ್ತಾ ಬೀಳುವಂಥದ್ದು ಏನು ಗೊತ್ತಾ? ನಮ್ಮ ಬಳಿಯಲ್ಲಿ ದುಡ್ಡಿಲ್ಲದೆ ಹೋದಾಗ, ಫಿನಾನ್ಷಿಯಲಿ ವೆನ್ ವಿ ಆರ್ ಹಿಟ್ ಬ್ಯಾಡ್ಲಿ, ನಮಗೆ ದುಡ್ಡಿಲ್ಲದೆ ಹೋಗಬೇಕಾದ್ರೆ ಹೆಚ್ಚಿನ ಹೊಡೆತ ನಮಗೆ ಬೀಳ್ತದೆ. ನಾವು ಹೆಚ್ಚಾಗಿ ಯೋಚನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಆದರೆ ಆ ರೀತಿಯಾದಂಥ ಸಂದರ್ಭದಲ್ಲೂ ಪೌಲನು ಹೇಳ್ತಾ ಇದ್ದಾನೆ, ಐ ನೋ ಹೌ ಟು ಲಿವ್. ಯಾಕೆಂದರೆ ಯೇಸು ಸ್ವಾಮಿ ಪೌಲನ ಜೀವಿತದ ಆಂಕರ್ ಆಗಿರುತ್ತಾನೆ. ಲಂಗರು ಎಂಬುದಾಗಿ ನಾವು ಕನ್ನಡ ಭಾಷೆಯಲ್ಲಿ ಹೇಳ್ತೇವೆ. ಒಂದು ಹಡಗು, ಶಿಪ್, ಅದು ಚಲಿಸುವಾಗ ಆ ಲಂಗರನ್ನು ಹಾಕಿದರೆ ಅದಿರುವಂಥ ಸ್ಥಳ ಅದು ಬಿಟ್ಟು ಹೋಗೋದಿಲ್ಲ. ಎಷ್ಟೇ ಬಿರುಗಾಳಿ ಬಂದಾಗ್ಯೂ ಏನೇ ಬಂದಾಗ್ಯೂ ಆ ಲಂಗರ್ ಗಟ್ಟಿಯಾಗಿರುವಂಥ ಕಾರಣದಿಂದ, ಆ್ಯಂಕರ್ ಗಟ್ಟಿಯಾಗಿರುವಂಥ ಕಾರಣದಿಂದ ಆ ಹಡಗನ್ನು ಅದು ಸ್ಟಡಿಯಾಗಿ ಇಡುವಂಥದ್ದಾಗಿರ್ತದೆ. ಇಲ್ಲಿ ಪೌಲನಿಗೆ ಆ ಆ್ಯಂಕರ್ ಯಾರು? ಯೇಸು ಸ್ವಾಮಿ. ಅವನ ಜೀವಿತದಲ್ಲಿ ಎಷ್ಟೇ ಸವಾಲುಗಳು ಬಂದಾಗ್ಯೂ, ಭಯದ ಪರಿಸ್ಥಿತಿ ಬಂದಾಗ್ಯೂ, ಅನಿಶ್ಚಿತತೆ ಬಂದಾಗ್ಯೂ, ಆತನನ್ನು ಎಷ್ಟೇ ಕೆಡವಿ ಹಾಕಿ ಕೆಳಗೆ ಹಾಕಲು ಪ್ರಯತ್ನಿಸಿದಾಗ್ಯೂ ಸಹ ಪೌಲನು ಹೇಳ್ತಾ ಇದ್ದಾನೆ, ನನಗೆ ಅದರ ಗುಟ್ಟು ಗೊತ್ತು, ತಿಳಿದದೆ. ಇಲ್ಲಿ ನಾವು ಯೇಸುಸ್ವಾಮಿಯನ್ನು ಯಾವಾಗಲೂ ನಮ್ಮ ಆ್ಯಂಕರ್ ಆಗಿ ಇಟ್ಟುಕೊಳ್ಳಬೇಕಾಗಿದೆ, ಲಂಗರಾಗಿ ಹಿಡಿದುಕೊಳ್ಳಬೇಕಾಗಿದೆ. ಯಾಕೆಂದರೆ ಆತನು ನಮ್ಮ ಆ್ಯಂಕರ್ ಆಗಿರುವಾಗ ನಮ್ಮ ಜೀವಿತದಲ್ಲಿ ಎಷ್ಟೇ ಕಷ್ಟಗಳು, ಎಷ್ಟೇ ತೊಡರುಗಳು ಬಂದಾಗ್ಯೂ ನಮ್ಮನ್ನು ಕಾಯುವುದಕ್ಕೆ ದೇವರು ಸಿದ್ಧನಾಗಿದ್ದಾನೆ ಅನ್ನುವಂತಹ ನಿಜಾಂಶ ಅವನಿಗೆ ಗೊತ್ತಿತ್ತು. He did not rely on anything else. When we hit rock bottom, ನಾವು ನಮಗೆ ಅನ್ನಿಸದಂತಹ ತಳವಾದಂಥ ಸ್ಥಿತಿಯನ್ನು ಮುಟ್ಟಿದಾಗಲೂ, ರಿಮೆಂಬರ್, ಗಾಡ್ ಶುಡ್ ಬಿ ಯೋರ್ ಆ್ಯಂಕರ್. ದೇವರು ನಿಮ್ಮ ಲಂಗರು ಆಗಿರಲಿ. ಯಾಕೆ ಗೊತ್ತಾ? ಇಷ್ಟೆಲ್ಲ ಕ್ರೆಡೆನ್ಷಿಯಲ್ಸನ್ನು ಹೊತ್ತಂತಹ ಪೌಲನು, ನಾನು ಇದನ್ನು ಕ್ರಿಸ್ತನ ನಿಮಿತ್ತ ಎಲ್ಲವನ್ನ ನಷ್ಟವೆಂದೆಣಿಸುತ್ತೇನೆ, ಕಸವೆಂದೆಣಿಸುತ್ತೇನೆ ಎಂಬುದಾಗಿ ಹೇಳಿ ಯಾವ ಪರಿಸ್ಥಿತಿಯಲ್ಲಿ ಪೌಲನನ್ನು ಬಿಟ್ಟಾಗ್ಯೂ ಅವನು ಹೇಳುವಂತಹ ಒಂದೇ ಮಾತು, ನನಗೆ ಆ ಎಲ್ಲ ಪರಿಸ್ಥಿತಿಗಳಲ್ಲೂ ಬದುಕುವುದಕ್ಕೆ ಆ ಗುಟ್ಟು ನನಗೆ ತಿಳಿದದೆ. ನಮಗಿರುವಂತಹ ಬಲ ಪೌಲನು ನಮಗೆ ನೆನಪಿಸ್ತಿದ್ದಾನೆ. ಏನು ಗೊತ್ತಾ? ಅದು ನಮ್ಮಿಂದ ಬರ್ತಾ ಇಲ್ಲ, ನಾನು ಹೊತ್ತಂತಹ ಸ್ಥಾನ, ಮಾನ, ಗಳಿಕೆ, ಜ್ಞಾನ ಹಾಗೂ ಬೇರೆ ಬೇರೆ ರೀತಿಯಾದಂಥ ಅಂಶಗಳಿಂದ ಬರ್ತಾ ಇಲ್ಲ. ಬದಲಾಗಿ ದ ಓನ್ಲಿ ಸೋರ್ಸ್, ದಿ ಓನ್ಲಿ ಆ್ಯಂಕರ್ ಕ್ರಿಸ್ತನಿಂದ ಮಾತ್ರವೇ ಬರುತ್ತಲಿದೆ ಅನ್ನುವಂಥದ್ದನ್ನು ಇಲ್ಲಿ ಪೌಲನು ತನ್ನ ಜೀವಿತದ ಮೂಲಕ ನೆನಪಿಸುತ್ತಿದ್ದಾನೆ. ಆತನಿಗೆ ಬಂದಂಥ ಸವಾಲುಗಳು ಒಂದೆರಡಲ್ಲ, ಕೇವಲ ಒಂದಿನ ಎರಡು ದಿನಕ್ಕೆ ಬಂದಿಲ್ಲ, ಅನೇಕ ವರ್ಷಗಳು ಬರೇ ಸವಾಲುಗಳೇ. ಆತನಿಗೆ ಒಳ್ಳೆಯದು ಅಂದರೆ ಎಷ್ಟೊಂದು ಸಭೆಗಳನ್ನು ಆತ ನಿರ್ಮಿಸಿದ್ದಾನೆ. ಅದು ಮೇಲ್ನೋಟಕ್ಕೆ ನಮಗೆ ಕಂಡುಬರುವಂಥ ಚಿತ್ರಣ. ಆದರೆ ಅದರ ಹಿಂದೆ ಎಷ್ಟು ಸವಾಲುಗಳನ್ನು ಆತನು ಎದುರಿಸಬೇಕಾಗಿತ್ತು. ಧೈರ್ಯದಿಂದ ಮುಂದೆ ಹೋಗುತ್ತಾನೆ, ಸಮಾಧಾನದಿಂದ ಮುಂದೆ ಹೋಗುತ್ತಾನೆ, ತಾಳಿಕೊಂಡು ಮುಂದೆ ಹೋಗುತ್ತಾನೆ. ಯಾಕೆ? ಯೇಸು ಅವನ ಆ್ಯಂಕರ್ ಆಗಿರುತ್ತಾರೆ. ಅದೇ ರೀತಿಯಲ್ಲಿ ಈ ಹೊಸ ವರ್ಷದಲ್ಲಿ, ವೆನ್ ಯು ಆರ್ ಹಿಟ್ ರಾಕ್ ಬಾಟಮ್, ಡು ನಾಟ್ ಫರ್ಗೆಟ್ ದಟ್ ಗಾಡ್ ಜೀಸಸ್ ಈಸ್ ಯೋರ್ ಆ್ಯಂಕರ್. ನಿಮ್ಮ ಲಂಗರು ಯೇಸು ಕ್ರಿಸ್ತನೇ ಆಗಿದ್ದಾನೆ ಅನ್ನುವಂಥದ್ದನ್ನು ನೀವು ಎಂದಿಗೂ ಮರೆಯಬೇಡಿ. ಎರಡನೆಯದಾಗಿ, ಜೀಸಸ್ ಶುಡ್ ಬಿ ಯೋರ್ ಸ್ಟ್ರಾಂಗ್ ಫೌಂಡೇಶನ್. ನಾ ಹೇಳಿದೆ, ನೀವು ಬಹಳ ಆಳವಾದಂಥ ಸ್ಥಳಕ್ಕೆ ಇಳಿದು ಹೋದಾಗ್ಯೂ, ಜೀವಿತವು ನಿಮ್ಮನ್ನು ಅಲ್ಲಿಗೆ ತಳ್ಳಿದಾಗ್ಯೂ, ಗಾಡ್ ಈಸ್ ಯೋರ್ ಆ್ಯಂಕರ್ ಅನ್ನುವಂಥದ್ದನ್ನು ಮರೆಯಬೇಡಿ. ಎರಡನೇದಾಗಿ, ಜೀಸಸ್ ಶುಡ್ ಬಿ ಯೋರ್ ಸ್ಟ್ರಾಂಗ್ ಫೌಂಡೇಶನ್. ನಾವು ಎಫೆಸ ಪತ್ರಿಕೆ 2ನೇ ಅಧ್ಯಾಯ 20-21 ವಚನ ಓದಿಕೊಳ್ಳುವಾಗ, ಅಪೋಸ್ತಲರು, ಪ್ರವಾದಿಗಳು ಎಂಬ ಅಸ್ತಿವಾರದ ಮೇಲೆ ನೀವು ಮಂದಿರದೋಪಾದಿಯಲ್ಲಿ ಕಟ್ಟಲ್ಪಟ್ಟಿದ್ದೀರಿ, ಯೇಸು ಕ್ರಿಸ್ತನೇ ಮುಖ್ಯವಾದ ಮೂಲೆಗಲ್ಲು. ಈಗೆಲ್ಲ ಕಾಂಕ್ರೀಟ್ನ ಒಂದು ಸಮಯ. ಸ್ವಲ್ಪ ವರ್ಷಗಳ ಹಿಂದೆ ಹೋದರೆ ದಿಂಡ್ಗಲ್ಲು ಅಥವಾ ಡಬಲ್ ಸೈಜ್ ಗಲ್ಲು ಅಂತ ನಾವು ಕರಿತಾ ಇದ್ವಿ. ಈ ದಿಂಡ್ಗಲ್ಲು ಉದ್ದವಾಗಿರುವಂತಹ ಕಲ್ಲನ್ನು ಎರಡು ಮೂಲೆ ಸೇರುವ ಹಾಗೆ ಇಡ್ತಾ ಇದ್ರು.
ಪರ್ಪೆಂಡಿಕ್ಯುಲರ್ ಆಗಿ ಒಂದಕ್ಕೊಂದು ಇಡ್ತಾ ಇದ್ರು. ಕಾರಣ ಏನಂದರೆ, ಈ ದಿಂಡುಗಳನ್ನು ಆ ರೀತಿಯಲ್ಲಿ ಅರೇಂಜ್ ಮಾಡುವಾಗ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅದು ಸಪೋರ್ಟನ್ನು ಕೊಡುವಂಥದ್ದಾಗಿರ್ತದೆ. ಎರಡು ಪಕ್ಕದಲ್ಲಿರುವಂಥ ಗೋಡೆ ಕೆಳಗೆ ಬೀಳುವುದಿಲ್ಲ. ಹಾಗಾಗಿ ಆ ಮೂಲೆಗಲ್ಲು ಎರಡು ಕಡೆಗಳನ್ನು ಒಂದಾಗಿ ಇಡುವಂಥದ್ದಾಗಿರ್ತದೆ ಅನ್ನುವಂಥ ಉದ್ದೇಶದಿಂದ ಈ ದಿಂಡುಗಲ್ಲನ್ನು ಆ ಒಂದು ಅಡಿಪಾಯದಲ್ಲಿ ಇಡ್ತಾ ಇದ್ರು. ಈ ವಾಕ್ಯ ಏನು ಹೇಳ್ತಾ ಇದೆ, ನಮ್ಮ ಜೀವಿತದಲ್ಲಿ ಹೇಗೆ ಇರಲಿ, ಎಷ್ಟು ರೀತಿಯಾದಂಥ ಬಗೆಗಳಿದ್ದಾಗ್ಯೂ ಅದನ್ನು ಒಂದು ಮಾಡುವಂಥದ್ದು ಆ ಒಂದು ಕಾರ್ನರ್ ಸ್ಟೋನ್, ಮೂಲೆಗಲ್ಲು ಯೇಸು ಕ್ರಿಸ್ತನಾಗಿರಲಿ. ಸೊ ಇಟ್ ಈಸ್ ನಾಟ್ ಜಸ್ಟ್ ಅ ಸಿಂಪಲ್ ಫೌಂಡೇಶನ್, ಆಯಿತಾ. ಈ ಒಂದು ವಾಕ್ಯದ ಪ್ರಕಾರ ಅಪೋಸ್ತಲರು, ಪ್ರವಾದಿಗಳು ಎಂಬ ಅಸ್ತಿವಾರದ ಮೇಲೆ ನೀವು ಮಂದಿರದೋಪಾದಿಯಲ್ಲಿ ಕಟ್ಟಲ್ಪಟ್ಟಿದ್ದೀರಿ. ಅಂದರೆ ನಾವು ವಿ ಆರ್ ನಾಟ್ ಅ ಸಿಂಪಲ್ ಬೀಯಿಂಗ್. ಅನೇಕ ಶತಮಾನಗಳಿಂದ, ಅನೇಕ ವರ್ಷಗಳಿಂದ, ತಲೆಮಾರುಗಳಿಂದ ನಮಗೆ ದೇವರ ವಾಕ್ಯವು ಈ ರೀತಿಯಲ್ಲಿ ನಮ್ಮನ್ನು ನಡೆಸಿಕೊಂಡು ಬಂದಂಥದ್ದು ಆಗಿರುತ್ತದೆ. ಯಾವ ಒಂದು ಕಟ್ಟಡವು ಕ್ರಿಸ್ತನ್ನುವಂತಹ ಅಡಿಪಾಯದ ಮೇಲೆ ನಿಲ್ಲುತ್ತದೋ ಇಟ್ ವಿಲ್ ನಾಟ್ ಫಾಲ್, ಅದು ಬಿದ್ದು ಹೋಗುವಂಥದ್ದು ಆಗಿರೋದಿಲ್ಲ. ಯಾಕೆಂದರೆ ಯೇಸು ಕ್ರಿಸ್ತನು ಮೂಲೆಗಲ್ಲಾಗಿ ನಮ್ಮಲ್ಲಿ ಎಷ್ಟೇ ಬಗೆಗಳಿದ್ದಾಗ್ಯೂ ಗಟ್ಟಿಯಾಗಿ ಹಿಡಿದುಕೊಂಡು ನಿಂತಿದ್ದಾನೆ. ಅದು ಕೇವಲ ಮೂಲೆಗಲ್ಲಲ್ಲ, ಮುಖ್ಯವಾದ ಮೂಲೆಗಲ್ಲು. ಇದೇ ಮುಖ್ಯವಾದಂಥ ಮೂಲೆಗಲ್ಲಿನ ಮೇಲೆ ಸಭೆ ಕಟ್ಟಲ್ಪಟ್ಟಿದೆ. ಇದೇ ಮುಖ್ಯವಾದಂಥ ಮೂಲೆಗಲ್ಲಿನ ಮೇಲೆ ಕ್ರೈಸ್ತತ್ವವು ಕಟ್ಟಲ್ಪಟ್ಟಿದೆ. ಇದೇ ಮುಖ್ಯವಾದಂಥ ಮೂಲೆಗಲ್ಲಿನ ಮೇಲೆ ನನ್ನ ನಿಮ್ಮ ಜೀವಿತವು ಕಟ್ಟಲ್ಪಟ್ಟಿದೆ. ನಿಜವಾಗಿಯೂ ಯೇಸು ಕ್ರಿಸ್ತನು ನಿಮ್ಮ ಮೂಲೆಗಲ್ಲು ಆಗಿದ್ದಾನ. ನಿಮ್ಮ ಜೀವಿತದ ಯಾವುದೇ ನಿರ್ಧಾರವಾಗಿರಲಿ, ಯಾವುದೇ ಮೌಲ್ಯವಾಗಿರಲಿ, ಯಾವುದೇ ರೀತಿಯಾದಂಥ ಸಂಬಂಧಗಳಾಗಿರಲಿ, ಯಾವುದೇ ರೀತಿಯಾದಂತಹ ಯೋಚನೆಗಳಾಗಿರಲಿ, ಆಲೋಚನೆಗಳಾಗಿರಲಿ, ಸಂಪೂರ್ಣವಾಗಿ ಆ ಅಡಿಪಾಯದ ಮೇಲೆ ನೀವು ನಿಮ್ಮ ಪ್ರತಿಯೊಂದು ಕಾರ್ಯಗಳನ್ನು ರೂಪಿಸಿಕೊಳ್ಳಿ. ಜೀಸಸ್ ಶುಡ್ ಬಿ ಯೋರ್ ಸ್ಟ್ರಾಂಗ್ ಫೌಂಡೇಶನ್. ಯೇಸು ಸ್ವಾಮಿ ಆ ಪರ್ವತ ಪ್ರಸಂಗದಲ್ಲಿ 5ನೇ ಅಧ್ಯಾಯದಿಂದ 7ನೇ ಅಧ್ಯಾಯ ತನಕ ಅನೇಕ ಅಂಶಗಳನ್ನು ಹೇಳಿ ಕಡೆಯದಾಗಿ ಹೇಳ್ತಾನೆ, ಇದೆಲ್ಲವನ್ನ ಕೇಳಿ ಅದರಂತೆ ನಡೆಯುವವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿದಂಥ ಬುದ್ಧಿಯುಳ್ಳ ಮನುಷ್ಯನಾಗಿರುವನು. ನಮ್ಮ ಜೀವಿತವೂ ಸಹ ಇದೇ ರೀತಿಯಲ್ಲಿ ಕಟ್ಟಲ್ಪಡಬೇಕು. ಕ್ರಿಸ್ತನು ಅನ್ನುವಂತಹ ಮುಖ್ಯವಾದಂತಹ ಮೂಲೆಗಲ್ಲಿನ ಮೇಲೆ ಕಟ್ಟಲ್ಪಡಬೇಕು. ಈ ಹೊಸ ವರ್ಷವನ್ನು ಕಂಡಂಥ ನಾವು ನಮ್ಮ ಜೀವಿತದಲ್ಲಿ ಎಷ್ಟೊಂದು ಪ್ಲ್ಯಾನ್ಗಳಿರ್ತದೆ. ಕಾಣದೇ ಇರುವ ಹಾಗೆ ಆ ಒಂದು ಚೀಫ್ ಕಾರ್ನರ್ ಸ್ಟೋನ್ ಕೆಲಸ ಮಾಡಿದಾಗ್ಯೂ ನಮ್ಮ ಜೀವಿತ ಎಂದಿಗೂ ಬಿದ್ದು ಹೋಗುವುದಿಲ್ಲ. ನೋಡಿ, ಆ ಮುಖ್ಯವಾದಂಥ ಮೂಲೆಗಲ್ಲಾಗಿರ್ಬೋದು, ಆ ಲಂಗರು ಆಗಿರ್ಬೋದು, ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ, ಆದರೆ ಅದರ ಕಾರ್ಯವನ್ನು ಅದು ಚಾಚು ತಪ್ಪದೆ ಮಾಡುತ್ತದೆ. ನಂಬಿಗಸ್ತನಾದಂಥ ದೇವರೂ ಸಹ ಮೂಲೆಗಲ್ಲಾಗಿರುವ ಹಾಗೆ ಹಾಗೂ ಲಂಗರು ಆಗಿರುವ ಹಾಗೆ ನಮ್ಮ ಜೀವಿತಗಳನ್ನು ಆತನು ರೂಪಿಸುವಂಥವನು ಆಗಿರುತ್ತಾನೆ. ದೇವರನ್ನು ನಿಮ್ಮ ಪ್ರತಿಯೊಂದೊಂದು ಜೀವಿತದ ಹಾದಿಯಲ್ಲಿ ಮುಖ್ಯವಾದಂಥ ಮೂಲೆಗಲ್ಲನ್ನಾಗಿ ಮಾಡಿಕೊಳ್ಳಿ. ಆ ಮುಖ್ಯವಾದಂಥ ಮೂಲೆಗಲ್ಲಿನ ಮೇಲೆ ನಿಮ್ಮ ಕ್ಯಾರೆಕ್ಟರನ್ನು, ನಿಮ್ಮ ಮದುವೆಯ ಜೀವಿತವನ್ನು, ನೀವು ಕೆಲಸ ಮಾಡುವಂಥ ಶೈಲಿಯನ್ನು, ನಿಮ್ಮ ಆತ್ಮಿಕವಾದಂಥ ಬದುಕನ್ನು ನೀವು ರೂಪಿಸಿಕೊಳ್ಳಿ. ಯಾಕೆಂದರೆ ಆ ರೀತಿಯಂಥ ಜೀವಿತ ಎಂದಿಗೂ ದೃಢವಾಗಿ ನಿಲ್ಲುತ್ತದೆ. ಎಷ್ಟೇ ಬಿರುಗಾಳಿ ಬಂದಾಗ್ಯೂ, ಎಷ್ಟೇ ಮಳೆ ಸುರಿದಾಗ್ಯೂ, ಎಷ್ಟೇ ಪ್ರವಾಹ ಹೆಚ್ಚಿದಾಗ್ಯೂ ಅದು ದೃಢವಾಗಿ ನಿಲ್ಲುವಂಥದ್ದಾಗಿರ್ತದೆ. ಹಾಗೂ ಕಡೆಯದಾಗಿ ಮತ್ತಾಯನ ಸುವಾರ್ತೆ 21ನೇ ಅಧ್ಯಾಯ 42ನೇ ವಚನ, ಇಲ್ಲೂ ಸಹ ಮುಖ್ಯವಾದ ಮೂಲೆಗಲ್ಲು ಎಂಬುದಾಗಿ ಬರೆಯಲ್ಪಟ್ಟಿದೆ. ಆದರೆ ನಾವು ಜಕರೀಯನ ಪ್ರವಾದನ ಗ್ರಂಥ 4ನೇ ಅಧ್ಯಾಯ 7ನೇ ವಚನವನ್ನು ನಾವು ನೋಡಬೇಕಾದರೆ ಅಲ್ಲಿ ವಾಕ್ಯ ಹೀಗೆ ಹೇಳ್ತದೆ, ಜೆರುಬ್ಬಾಬೆಲನಿಗೆ ದಯಪಾಲಿಸಿದ್ದೇನೆ, ದೊಡ್ಡ ಬೆಟ್ಟವೇ ನೀನ್ಯಾರು, ಜೆರುಬ್ಬಾಬೆಲನ ಮುಂದೆ ನೆಲಸಮವಾಗುವಿ, ಅವನು ಕಲಶದ ಕಲ್ಲನ್ನು ಕೋಲಾಹಲದೊಡನೆ. ಕಲಶದ ಕಲ್ಲು, ಇಲ್ಲಿ ನೋಡಿ, ಮೂಲೆಗಲ್ಲು ಹಾಗೂ ಕಲಶದ ಕಲ್ಲು, ಇದಕ್ಕೆ ವ್ಯತ್ಯಾಸ ಇದೆ. ಹೇಗೆ ಮೂಲೆಗಲ್ಲು ಅಡಿಪಾಯದಲ್ಲಿ ಎರಡು ಬದಿಯ ಗೋಡೆಗಳನ್ನು ಒಟ್ಟಾಗಿ ಇಡುತ್ತದೋ, ಅದೇ ರೀತಿಯಲ್ಲಿ ಈ ಕಲಶದ ಕಲ್ಲು ಬಿಲ್ಡಿಂಗ್ನ ಮೇಲೆ ಅಂದರೆ ಟಾಪಲ್ಲಿ ಒಟ್ಟಾಗಿ ಇಡುವಂತಹ ಕ್ಯಾಪ್ ಸ್ಟೋನ್ ಆಗಿರ್ತದೆ ಅಥವಾ ಕೇಪ್ ಸ್ಟೋನ್ ಆಗಿರ್ತದೆ.
ಇಲ್ಲಿ ನೋಡಿ, ಎಲ್ಲವನ್ನ ಮಾಡಿದ ನಂತರ ಕಡೆಯಲ್ಲಿ ಈ ಒಂದು ಕ್ಯಾಪ್ಸ್ಟೋನನ್ನು ಇಡ್ತಾರೆ. ಕಾರಣ ಏನು? ಇರುವಂತಹ ಎಲ್ಲ ಬಗೆಯಂತಹ ಕಟ್ಟಡ ಅದರ ಮೂಲಕ ಪರಿಪೂರ್ಣವಾಗ್ತದೆ. ಸೊ ಹಾಗಾಗಿ ಇಲ್ಲಿ ಆತನೇ ಮುಖ್ಯವಾದಂಥ ಕಲಶದ ಕಲ್ಲು ಆಗಿರಬೇಕು. ಅಂದರೆ ಆಲ್ವೇಸ್ ರಿಮೆಂಬರ್, ನಮ್ಮ ಜೀವಿತದಲ್ಲಿ ನಾವು ಎಷ್ಟೇ ಬೆಳೆದು ಮುಂದೆ ಹೋದಾಗ್ಯೂ, ಎತ್ತರವಾಗಿ ಹೋದಾಗ್ಯೂ, ಗಾಡ್ ಈಸ್ ಅಬವ್ ಆಲ್. ಗಾಡ್ ಈಸ್ ಅಬವ್ ಎವ್ರಿಥಿಂಗ್. ದೇವರು ಎಲ್ಲದಕ್ಕಿಂತ ಉನ್ನತನಾಗಿದ್ದಾನೆ, ಎಲ್ಲದಕ್ಕಿಂತ ಮಿಗಿಲಾದದ್ದು ಆಗಿದ್ದಾನೆ. ಹಾಗಾಗಿ ಆತನನ್ನು ಎಂದಿಗೂ ಮರೆಯಬೇಡಿರಿ. ಯೇಸು ಕ್ರಿಸ್ತನನ್ನು ನಿಮ್ಮ ಕಲಶದ ಕಲ್ಲಾಗಿ ಇಟ್ಟುಕೊಳ್ಳಿ. ಮತ್ತಾಯನ ಸುವಾರ್ತೆ 21ನೇ ಅಧ್ಯಾಯ 42ನೇ ವಚನ ಹೇಳುತ್ತೆ, ಮನೆ ಕಟ್ಟುವವರು ಬೇಡವೆಂದು ಬಿಟ್ಟ ಕಲ್ಲೇ. ನಿರಾಕರಿಸುವಂಥದ್ದು ಬೇಡ. ನಾವು ಯಾವಾಗಲೂ ನಮ್ಮ ಫೌಂಡೇಶನ್ ಗಟ್ಟಿಯಾಗಿದೆ ಎಂಬುದಾಗಿ ಆಲೋಚನೆ ಮಾಡಿ ಬೆಳೀತಾ ಹೋಗ್ತೇವೆ. ಅದರ ಮಧ್ಯದಲ್ಲಿ ದೇವರನ್ನು ಮರೆತು ಹೋಗ್ತೇವೆ. ಆದರೆ ಅದೇ ದೇವರು ನಿಮ್ಮ ಕಲಶದ ಕಲ್ಲು ಯಾವಾಗಲೂ ಆಗಿರಲಿ. It should be the final topmost stone that holds the whole structure together. ಇದು ಆ ಕಲಶದ ಕಲ್ಲಿನ ಒಂದು ಫಂಕ್ಷನ್ ಆಗಿರ್ತದೆ. ನೋಡಿ, ನಮ್ಮ ಜೀವಿತದಲ್ಲಿ ಎಷ್ಟೇ ಪ್ಲ್ಯಾನ್ ಹಾಕಿಕೊಂಡಾಗ್ಯೂ ಸಹ ಆ ಕಲಶದ ಕಲ್ಲು ನಮ್ಮನ್ನು ಒಂದು ಮಾಡುವಂಥದ್ದಾಗಿರಬೇಕು, ನಮ್ಮನ್ನು ದೇವರ ಕೆಳಗೆ ಇಡುವಂಥದ್ದಾಗಿರಬೇಕು. ದೇವರ ಸಮಕ್ಷಮದಲ್ಲಿ ಆತನಿಗೆ ತಗ್ಗಿದ ಮನೋಭಾವ ಉಳ್ಳವರಾಗಿ ಇರುವಂಥವರು ನಾವು ಆಗಿರಬೇಕು. ಈ ಒಂದು ಕ್ಯಾಪ್ಸ್ಟೋನ್ ಅಥವಾ ಕೇಪ್ ಸ್ಟೋನನ್ನು ನಾವು ನೋಡುವಾಗ ಇದರಲ್ಲಿ ಹೇಗೆ ನಾವು ಎಷ್ಟು ಎತ್ತರ ಬೆಳೆದಾಗ್ಯೂ ದೇವರು ನಮ್ಮ ಕೂಡ ಇದ್ದಾನೆ ಎಂಬುದಾಗಿ ಹೇಳುವಂಥದ್ದು ನಮಗೆ ತೋರಿಸಿಕೊಡ್ತದೋ, ಅದೇ ರೀತಿಯಲ್ಲಿ ದೇವರು ಸಂಪೂರ್ಣವಾಗಿ ನಮ್ಮನ್ನು ಸುರಕ್ಷತೆಯಲ್ಲಿಟ್ಟು, ಹೇಗೆ ಒಂದು ಕೋಳಿ ತನ್ನ ಮರಿಗಳನ್ನು ತನ್ನ ರೆಕ್ಕೆಯ ಅಡಿಯಲ್ಲಿ ಬಚ್ಚಿಟ್ಟು ಕಾಯುತ್ತದೋ, ಅದೇ ರೀತಿಯಲ್ಲಿ ಈ ಕಲಶದ ಕಲ್ಲು ಯೇಸು ಕ್ರಿಸ್ತನು ನಮ್ಮನ್ನು ಕಾಯುವಾತನು ಆಗಿರ್ತಾನೆ. ಎಂದಿಗೂ ನಾವು ಎಷ್ಟೇ ಎತ್ತರ ಬೆಳೆದಾಗ್ಯೂ ದಯಮಾಡಿ ಇಂತಹ ಕಲಶದ ಕಲ್ಲನ್ನು ನೀವು ನಿರಾಕರಿಸಬೇಡಿ. ಡು ನಾಟ್ ರಿಜೆಕ್ಟ್, ನೋ ಮ್ಯಾಟರ್ ಹೌ ಮಚ್ ಎವರ್ ಯು ಗ್ರೋ. ಬೆಳಿಬೇಕಾದ್ರೆ ನಮಗೆ ದೇವರು ಬೇಕಾಗಿರುತ್ತೆ. ಬೆಳೆದ ನಂತರ ಅದೆಲ್ಲವೂ ನನ್ನ ಪರಿಶ್ರಮ, ನನ್ನ ಕೆಲಸ, ನನ್ನ ಕಷ್ಟ, ದೇವ್ರು ಕೊಟ್ಟಿರೋ ಜ್ಞಾನ ಉಪಯೋಗಿಸ್ಕೊಳ್ತಾನೆ ನಾನು ಇದನ್ನೆಲ್ಲ ಮಾಡಿದ್ದು ಅನ್ನುವಂಥದ್ದು ಮೇಲೆ ಬರ್ತದೆ. ಆದರೆ ಈ ಹೊಸ ವರ್ಷದ ಕೆಲವೇ ದಿನಗಳಲ್ಲಿ ಆರಂಭಿಸಿರುವಂಥ ನಾವು ದೇವರನ್ನು ಯಾವಾಗಲೂ, ಯೇಸು ಕ್ರಿಸ್ತನನ್ನು ಕಲಶದ ಕಲ್ಲಾಗಿ ಇಟ್ಟುಕೊಂಡು ಮುಂದೆ ಹೋಗುವ ಹಾಗೆ ದೇವರು ನಮಗೆ ಯಾವಾಗಲೂ ಸಹಾಯ ಮಾಡಲಿ. ಒಟ್ಟು 3 ವಾಕ್ಯಗಳನ್ನು ಕೊಟ್ಟಿದ್ದೇನೆ, 3 ಅಂಶಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ದೇವರು ನಿಮ್ಮ ಲಂಗರು ಆಗಿರಲಿ. ಲೆಟ್ ಜೀಸಸ್ ಬಿ ಯೋರ್ ಆ್ಯಂಕರ್. ನೀವು ಎಷ್ಟೇ ಆಳವಾದಂಥ ಸ್ಥಳಕ್ಕೆ ಹೋದಾಗ್ಯೂ, ಜೀವನ ನಿಮ್ಮನ್ನು ಎಷ್ಟೇ ಕೆಳಗೆ ತಳ್ಳಿದಾಗ್ಯೂ ದೇವರು ಗಟ್ಟಿಯಾಗಿ ನಿಮ್ಮನ್ನು ಕೆಳಗಿಂದ ಹಿಡಿಯುವಂತನೂ ಆಗಿರ್ತಾನೆ. ಲೆಟ್ ಜೀಸಸ್ ಬಿ ಆರ್ ಸ್ಟ್ರಾಂಗ್ ಫೌಂಡೇಶನ್. ಯೇಸು ಕ್ರಿಸ್ತನು ನಿಮ್ಮ ದೃಢವಾದಂಥ ಅಡಿಪಾಯವಾಗಿರಲಿ. ಯಾಕೆಂದರೆ ಅದರ ಮೇಲೆ ನಮ್ಮ ಮನೆಯನ್ನು ಕಟ್ಟುವಾಗ, ನಮ್ಮ ಜೀವಿತಗಳನ್ನು ಕಟ್ಟುವಾಗ, ನಮ್ಮ ಗುಣಗಳನ್ನು, ಮೌಲ್ಯಗಳನ್ನು, ನಮ್ಮ ಸಂಬಂಧಗಳನ್ನು, ನಮ್ಮ ಬದುಕನ್ನು ಕಟ್ಟುವಾಗ ದೇವರು ಅದನ್ನು ದೃಢವಾಗಿ ಗಟ್ಟಿಯಾಗಿ ಹಿಡಿದು ಕಾಯುವಾತನಾಗಿರ್ತಾನೆ. ಲೆಟ್ ಜೀಸಸ್ ಬಿ ಯೋರ್ ಕ್ಯಾಪ್ಸ್ಟೋನ್. ನಿಮ್ಮ ಎಲ್ಲ ಪ್ರತಿಯೊಂದೊಂದು ದೇವರ ಹಾಕಿರುವಂಥ ಯೋಜನೆಗಳು ಆತನ ಮೂಲಕವೇ ಅದು ಪರಿಪೂರ್ಣತೆಯನ್ನು ಕಾಣುವಂಥದ್ದಾಗಿರಲಿ. ಅದು ಸುಸೂತ್ರವಾಗಿ ಜರುಗಿ ಮುಗಿಯುವಂಥದ್ದು ಆಗಿರಲಿ. ಹಾಗಾಗಿ ನಾನು ಹೇಳಿದಂಥ 3 ಅಂಶಗಳನ್ನು ಗಮನಿಸುವುದಾದರೆ, ಟಾಪ್, ಮಿಡಲ್, ಬಾಟಮ್, ಮೇಲೆ, ಮಧ್ಯ, ಕೆಳಗೆ ಎಲ್ಲ ಕಡೆಯೂ ಸಹ ಯೇಸು ಕ್ರಿಸ್ತನು ಇರಲಿ ನಿಮ್ಮ ಜೊತೆ ಅಂತ. ಆ್ಯಂಕರ್ ಆಗಿರಲಿ, ಫೌಂಡೇಶನ್ ಆಗಿರಲಿ, ಕ್ಯಾಪ್ಸ್ಟೋನ್ ಆಗಿರಲಿ. ಸೊ ಅಲ್ಲಿಗೆ ಯೇಸು ಕ್ರಿಸ್ತನು ನಿಮ್ಮ ಜೀವಿತದ ಪ್ರತಿಯೊಂದು ಹಾದಿಯ ಕೇಂದ್ರೀಕೃತವಾಗಿರಲಿ. ಯಾಕೆಂದರೆ ಆತನೇ ನಿಮ್ಮನ್ನು ಬಲಗೊಳಿಸುವಾತನು, ನಿಮ್ಮನ್ನು ಹಿಡಿದಿಡುವಾತನು ಹಾಗೂ ಪರಿಪೂರ್ಣತೆ ಎಡೆಗೆ ನಡೆಸುವಾತನು ಆಗಿರುತ್ತಾನೆ. ಸೊ ಅಲ್ಲಿಗೆ ಪ್ರಶ್ನೆ ಹಾಕ್ಕೊಳ್ಳಿ, ವರ್ಷ ಸ್ಟಾರ್ಟ್ ಆಗಿದೆ, ನನ್ನ ಜೀವಿತದ ಪ್ರತಿಯೊಂದೊಂದು ಹಾದಿಯಲ್ಲಿ ದೇವರು ಇದ್ದಾನ? ಆತನು ನನ್ನ ಲಂಗರು ಆಗಿದ್ದಾನ? ಆತನು ನನ್ನ ಅಡಿಪಾಯವಾಗಿದ್ದಾನ? ನಾನು ಆತನನ್ನು ಕಲಶದ ಕಲ್ಲಾಗಿರುವುದಕ್ಕೆ ಅನುವು ಮಾಡಿಕೊಟ್ಟಿದ್ದೇನ? ಹೀಗೆ ಆಗುವ ಹಾಗೆ ದೇವರು ತಾನೇ ಈ ವಾಕ್ಯಗಳ ಮೂಲಕ ನಿಮ್ಮೆಲ್ಲರನ್ನ ಈ ಹೊಸ ವರ್ಷದಲ್ಲಿ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ದೇವರೇ, ನನ್ನ ಜೀವಿತದಲ್ಲಿ ಬಾ, ನನ್ನ ಜೀವಿತದಲ್ಲಿ, ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡು. ನಾವು ಜೀವಿತದ ಅನೇಕ ಸವಾಲುಗಳನ್ನು ಎದುರಿಸುವಾಗ್ಯೂ,
ಜೀವಿತದಲ್ಲಿ ಮುಂದೆ ಸಾಗುವಂಥ ಸಮಯದಲ್ಲೂ ನಮಗೆ ಬೇಕಾಗಿರುವಂಥ ದೃಢವಾದಂತಹ ಜೀವಿತವನ್ನು ನಿನ್ನ ವಾಕ್ಯದ ಮೂಲಕ ದಯಪಾಲಿಸು. ನೀನು ನಮ್ಮ ಜೀವಿತದಲ್ಲಿ ಆ್ಯಂಕರ್ ಆಗಿರು. ನೀನು ನಮ್ಮ ಜೀವಿತದಲ್ಲಿ ದೃಢವಾದ ಅಡಿಪಾಯವಾಗಿರು. ನೀನು ನಮ್ಮ ಜೀವಿತದ ಮೇಲೆ ಮುಖ್ಯವಾದಂತಹ ಕಲಶದ ಕಲ್ಲು ಆಗಿರು. ಇದರ ಮೂಲಕ ನಮ್ಮ ಜೀವಿತದ ಎಲ್ಲ ಹಾದಿಯಲ್ಲಿ ನಿನ್ನನ್ನು ಒಳಗೊಂಡವರಾಗಿ ಮುಂದೆ ಸಾಗುವ ಹಾಗೆ ಸಹಾಯವಾಗುವಂಥದ್ದಾಗಿರ್ತದೆ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ. ಆಮೇನ್.